ಕರ್ನಾಟಕ ಒಂದು ರಾಜ್ಯ, ಇಲ್ಲಿದೆ ವಿಸ್ಮಯದ ಹಲವು ಜಗತ್ತು. ಕರ್ನಾಟಕ ಭಾರತದಲ್ಲೇ ವಿಸ್ತೀರ್ಣದಲ್ಲಿ 6ನೇ ಅತಿದೊಡ್ಡ ರಾಜ್ಯವಾಗಿದ್ದು, ಇದು ಯುರೋಪಿನ ಹಂಗೇರಿ ಅಥವಾ ಬೆಲ್ಜಿಯಂ ದೇಶಗಳಿಗಿಂತ ದೊಡ್ಡದು. ಜನಸಂಖ್ಯಾ ಗಾತ್ರದಲ್ಲಿ ರಾಜ್ಯವು ದೇಶದಲ್ಲಿ 8ನೇ ಸ್ಥಾನದಲ್ಲಿದೆ. ರಾಜ್ಯವು ಪ್ರಸ್ತುತ 31 ಜಿಲ್ಲೆಗಳಿಂದ ಕೂಡಿದ್ದು, ಕರ್ನಾಟಕದ ಒಟ್ಟು ಭೌಗೋಳಿಕ ಕ್ಷೇತ್ರ 1,91,791 ಚೆಕ್ ಕಿಮಿ. ಇದು ಭಾರತದ ವಿಸ್ತೀರ್ಣದ 5.84ರಷ್ಟಿದೆ. ಕರ್ನಾಟಕವು ದಕ್ಕನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿದ್ದು, ಇದು ಬಹುತೇಕ ಮೈಸೂರು ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ಕರ್ನಾಟಕ ರಾಜ್ಯವು ಭೂ ಮತ್ತು ಜಲಮೇರೆಗಳೆರಡನ್ನೂ ಸಹ ಒಳಗೊಂಡಿರುವುದು. ಭಾರತದ ಪಶ್ಚಿಮ ಕರಾವಳಿಯ ರಾಜ್ಯಗಳಲ್ಲಿ ಕರ್ನಾಟಕವು ಉತ್ತರದಲ್ಲಿ ಗೋವಾ, ಮಹಾರಾಷ್ಟ್ರ ಹಾಗೂ ದಕ್ಷಿಣದಲ್ಲಿ ಕೇರಳ ರಾಜ್ಯಗಳ ನಡುವೆ ಇರುವುದು. ರಾಜ್ಯವು ಉತ್ತರದಲ್ಲಿ ಮಹಾರಾಷ್ಟ್ರ, ವಾಯುವ್ಯದಲ್ಲಿ ಗೋವಾ, ಪೂರ್ವದಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ, ದಕ್ಷಿಣ ಮತ್ತು ಆಗ್ನೇಯದಲ್ಲಿ ತಮಿಳುನಾಡು, ನೈಋತ್ಯದಲ್ಲಿ ಕೇರಳ ರಾಜ್ಯಗಳನ್ನು ಹೊಂದಿದೆ. ಹೀಗೆ ಕರ್ನಾಟಕವು 6 ರಾಜ್ಯಗಳೊಡನೆ ಗಡಿರೇಖೆಗಳನ್ನು ಹೊಂದಿದ್ದು, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ಕರಾವಳಿಯ ಶ್ರೀಮಂತಿಕೆ. ಹೀಗಾಗಿ ಕರ್ನಾಟಕವು ಪಾರ್ಶ್ವತೀರ ಭೌಗೋಳಿಕ ಸ್ಥಾನ ಲಿಟರಲ್ ಹೊಂದಿದೆ. ಕರ್ನಾಟಕ ರಾಜ್ಯ ಪ್ರಸ್ತುತ 31 ಜಿಲ್ಲೆ, 240 ತಾಲೂಕುಗಳು, 5,958 ಗ್ರಾಮ ಪಂಚಾಯಿತಿಗಳನ್ನು ಹೊಂದಿದ್ದು, 23 ಮೆಟ್ರೋಪೊಲಿಟಿಯನ್ ನಗರಗಳನ್ನು ಹೊಂದಿದೆ. ಕರ್ನಾಟಕದ ಅಸೀಮ ಭೌಗೋಳಿಕ ವ್ಯಾಪ್ತಿಯಲ್ಲಿ 50 ನದಿಗಳು, 7 ನದಿ ವ್ಯವಸ್ಥೆ, 1 ಜೈವಿಕ ಬಿಸಿ ತಾಣ ಬಯೋ ಹಾಟ್ ಸ್ಪಾಟ್, 20,668 ಚೆಕ್ ಕಿಮಿಯ ಪಶ್ಚಿಮ ಘಟ್ಟದ ವ್ಯಾಪ್ತಿ, 320 ಮೀ ಕರಾವಳಿ ತೀರ ಹಾಗೂ 5 ಹುಲಿ ತಾಣಗಳ ಜೊತೆ 30ಕ್ಕೂ ಅಧಿಕ ವನ್ಯಜೀವಿ ತಾಣಗಳನ್ನೊಳಗೊಂಡಿದ್ದು, 3 ವಿಶ್ವ ಪಾರಂಪರಿಕ ತಾಣಗಳನ್ನೊಳಗೊಂಡು ನೈಸರ್ಗಿಕವಾಗಿ, ಆರ್ಥಿಕವಾಗಿ ಭಾರತದ ಅತಿ ಶ್ರೀಮಂತ ರಾಜ್ಯವಾಗಿ ಪ್ರವಾಸಿಗರ ಪಾಲಿನ ಸ್ವರ್ಗವಾಗಿದೆ. ಇಲ್ಲಿ ಏನಿಲ್ಲ ಒಂದು ರಾಜ್ಯ ಹಲವು ಜಗತ್ತು ಎನ್ನುವ ಅಭಿಧಾನ ಕರ್ನಾಟಕಕ್ಕೆ ಸುಮ್ಮನೆ ಸಿಕ್ಕಿದ್ದಲ್ಲ. ಆತಿಥ್ಯಕ್ಕೆ ಹೆಸರುವಾಸಿಯಾಗಿರುವ ಕನ್ನಡದ ನೆಲ ಭಾರತದ, ವಿಶ್ವದ ಯಾವುದೇ ಮೂಲೆಯಿಂದ ಇಲ್ಲಿಗೆ ಬಂದರೆ ಭಾಷೆ, ವರ್ಣ ತಾರತಮ್ಯ ಮಾಡದೆ ಅವರಲ್ಲಿ ಭೇದ ಕಾಣದೆ ನಮ್ಮೊಳಗೊಂದಾಗಿ ಆತಿಥ್ಯ ನೀಡುವ ಸಹಿಷ್ಣುಗಳು ಕನ್ನಡಿಗರು. ಸೋಲಿಗರ ಅರಣ್ಯ ಜ್ಞಾನ, ಕೊಡವರ ಹುತ್ತರಿ ಹಬ್ಬ, ಕುಂಡೆ ಹಬ್ಬ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಯಕ್ಷಗಾನ ತೆಂಕುತಿಟ್ಟು, ಬಡಗುತಿಟ್ಟು ಶೈಲಿಗೆ ಮನಸೋಲದವರು ಯಾರು? ಉತ್ತರ ಕರ್ನಾಟಕದ ಹಿಂದೂ ಮುಸ್ಲಿಂ ಭಾವೈಕ್ಯದ ಮೊಹರಂ ಹಬ್ಬ ನಮ್ಮೊಳಗಿನ ಅಹಂ ಅಳಿಸಿ ಮಾನವೀಯತೆಯ ಹೊರತೆ ದೀಪವೊಂದನ್ನು ಹಚ್ಚಿಬಿಡುವ ಸೊಗಸಿಗೆ, ಪರಂಪರೆಗೆ ಹಲವು ಶತಮಾನಗಳ ಇತಿಹಾಸವಿದೆ. ಲಂಬಾಣಿ, ಕರೆ ಒಕ್ಕಲಿಗ, ಸಿದ್ದಿ, ಗೌಳಿ, ಜೇನು ಕುರುಬ, ಕುಣಬಿ ಬುಡುಕಟ್ಟುಗಳ ಆಚರಣೆ, ವಿಶಿಷ್ಟ ದೈವಾರಾಧನೆಯ ಪದ್ಧತಿಗಳು, ಕರ್ನಾಟಕವೊಂದರಲ್ಲೇ ಅಸಂಖ್ಯ ಸಂಸ್ಕೃತಿ ನಂಬಿಕೆಗಳ ಪರಿಚಯವಾಗಿ ಕರ್ನಾಟಕವನ್ನ ಭಾರತದಲ್ಲೇ ವಿಶಿಷ್ಟ ರಾಜ್ಯವಾಗಿ ಗುರುತಿಸಿಕೊಂಡಿರುವುದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ. ಕರ್ನಾಟಕದಲ್ಲಿ ಬೆಳಕಿಗೆ ಬಾರದ ಅಸಂಖ್ಯ ಪ್ರವಾಸಿ ತಾಣಗಳಿವೆ. ಅದರಲ್ಲಿ ಹೊನ್ನಾವರ ಬಳಿಯ ಕಾಳು ಮೆಣಸಿನ ರಾಣಿ, ಗೇರುಸೊಪ್ಪೆಯ ಚೆನ್ನಭೈರಾದೇವಿಯ ಚತುರ್ಮುಖ ಬಸದಿ, ಮಧ್ಯ ಶಿಲಾಯುಗದ ಮಧ್ಯ ಕರ್ನಾಟಕದ ಕೊಪ್ಪಳದ ಕುಬ್ಜ ಮಾನವರ ಹಿರೇಬೆಣಕಲ್ಲಿನ ಕಲ್ಲಿನ ಸಮಾಧಿಗಳು, ನೇತ್ರಾಣಿಯ ಪಾರಿವಾಳ ದ್ವೀಪ, ಫೇಜನ್ ಐಸ್ಲ್ಯಾಂಡ್, ಸಮುದ್ರ ಮಟ್ಟದಿಂದ ಕರ್ನಾಟಕದ ಅತ್ಯಂತ ತಗ್ಗಾದ ಪ್ರದೇಶ ಸಾಗರದ ಭೀಮೇಶ್ವರ ಕಣಿವೆ, ಜೋಗದ ನಡತೆಯ ಮೇಲಿನ ಶರಾವತಿ ಕಣಿವೆ, ಅಂಕೋಲಾದ ಕಡಲ ತೀರಗಳು, ಭಾರತದ ಅತಿ ಎತ್ತರದ ಜಲಪಾತ ಜನ ಮಾನಸಕ್ಕೆ ಕಾಣದೆ ಕಗ್ಗಾಡಿನ ನಡುವೆ ದುಮ್ಮಿಕ್ಕುವ ಕುಂಚಿಕಲ್ ಸವಣೂರಿನ ಬಾವೋಬಾಬ್ ದೈತ್ಯ ವೃಕ್ಷಗಳು, ವಿಶ್ವ ಪಾರಂಪರಿಕ ತಾಣ ದೇವನಹಳ್ಳಿಯ ಹುಣಸೆ ತೋಪು, ಅಣ್ಣಿಗೇರಿಯ ಚಾಲುಕ್ಯ ಶೈಲಿಯ ಅಮೃತೇಶ್ವರ ದೇವಸ್ಥಾನ, ಲಕ್ಕುಂಡಿ, ಹಂಪಿ, ಪಟ್ಟದಕಲ್ಲು ಕರ್ನಾಟಕವನ್ನು ವಿಶ್ವ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದೆ. ಮೇಲೆ ತಿಳಿಸಿದ ಪ್ರವಾಸಿ ತಾಣಗಳು ಜೈವಿಕವಾಗಿ, ಆರ್ಥಿಕವಾಗಿ, ಭವಿಷ್ಯದ ದೃಷ್ಟಿಯಿಂದ ಒಂದು ಜನಾಂಗವನ್ನ ಪೊರೆಯುವ ವೈವಿಧ್ಯತೆಯನ್ನು ಜಗತ್ತಿಗೆ ಪರಿಚಯಿಸುವ ಉದಾಹರಣೆಗಳಾಗಿರುವುದರಿಂದ ಸ್ಥಳೀಯ ಆಡಳಿತ, ಸರ್ಕಾರಗಳು ಭವಿಷ್ಯದ ದೃಷ್ಟಿಯಿಂದ ಇವನ್ನು ಕಾಪಾಡಿಕೊಳ್ಳಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸ ಕಳೆದು ಹೋಗದಂತೆ ಸರ್ಕಾರ ನಮ್ಮ ಪರಂಪರೆ ಉಳಿಸುವಲ್ಲಿ ಪ್ರತ್ಯೇಕ ನೀತಿ ನಿಯಮಗಳನ್ನು ತಂದಿದ್ದೇ ಆದಲ್ಲಿ ಪ್ರತಿ ವರ್ಷ ವಿಶ್ವ ಪ್ರವಾಸೋದ್ಯಮ ದಿನ ಅರ್ಥಪೂರ್ಣವಾಗುತ್ತದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಕರ್ನಾಟಕದ ಕೆಲವು ವಿಶಿಷ್ಟ ಪ್ರವಾಸಿ ತಾಣಗಳು: 1. ಕಾಸರಕೋಡು ಬೀಚ್. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿರುವ ಕಾಸರಕೋಡು ಬೀಚ್ ಕರ್ನಾಟಕದ ಅತ್ಯುತ್ತಮ ಬೀಚ್ಗಳಲ್ಲಿ ಒಂದಾಗಿದೆ. ಅತ್ಯುತ್ತಮ ತ್ಯಾಜ್ಯ ನಿರ್ವಹಣೆಯೊಂದಿಗೆ ಕಾಸರಕೋಡು ಮಾದರಿಯಾಗಿದೆ. ಇಲ್ಲಿ ಕಡಲ್ತೀರದಲ್ಲಿ ನೀವು ಪ್ರಭಾವಶಾಲಿ ಗ್ರೇವಾಟರ್ ಸಂಸ್ಕರಣಾ ಘಟಕಗಳು, ಘನ ತ್ಯಾಜ್ಯ ನಿರ್ವಹಣಾ ಘಟಕಗಳು, ಶುದ್ಧ ಕುಡಿಯುವ ನೀರಿನ ಸೌಲಭ್ಯಗಳು, ಕ್ಲೀನ್ ವಾಶ್ ರೂಮ್ಗಳು ಮತ್ತು ಬಟ್ಟೆ ಬದಲಾಯಿಸುವ ಕೊಠಡಿಗಳನ್ನು ಕಾಣಬಹುದು. 2. ಪಡುಬಿದ್ರಿ ಬೀಚ್. ಪಡುಬಿದ್ರಿ ಬೀಚ್ ಉಡುಪಿ ಜಿಲ್ಲೆಯಲ್ಲಿದೆ ಮತ್ತು ಇದು ಭಾರತದ ಅತ್ಯಂತ ಸುಂದರವಾದ ಬೀಚ್ಗಳಲ್ಲಿ ಒಂದಾಗಿದೆ. ಬೀಚ್ ಮ್ಯಾನೇಜ್ಮೆಂಟ್ ಸಂದರ್ಶಕರಿಗೆ ಹೆಚ್ಚು ಕಾಳಜಿ ವಹಿಸುತ್ತದೆ. ಅದಕ್ಕಾಗಿಯೇ ಸಂದರ್ಶಕರು ಬೀಚ್ ಪ್ರದೇಶದ ಸುತ್ತಲೂ ನಡೆಯಲು ಬಳಸಬಹುದಾದ ಸರಿಯಾದ ಕಾಲುದಾರಿಗಳು ಇವೆ. ಇದು ಕಸರಹಿತ ಬೀಚ್ ಕೂಡ ಆಗಿದೆ. 3. ಹಿರೇಬೆಣಕಲ್ ಗ್ರಾಮ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಪ್ರಾಗೈತಿಹಾಸಿಕ ಹಿನ್ನೆಲೆ ಹೊಂದಿರುವ ಹಿರೇಬೆಣಕಲ್ ಶಿಲಾ ಸಮಾಧಿಗಳ ತಾಣ ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದು ಎಂದು ಅಧಿಕೃತ ಮಾನ್ಯತೆ ಹೊಂದಿದೆ.
ಹಿರೇಬೆಣಕಲ್ ಮೋರ್ಯಾರ ಗುಡ್ಡ ಇಡೀ ದಕ್ಷಿಣ ಭಾರತದಲ್ಲೇ ಅತಿದೊಡ್ಡ ಮೆಗಾಲಿಥಿಕ್ ತಾಣವಾಗಿದೆ. 4 ಸೇಂಟ್ ಮೇರಿಸ್ ದ್ವೀಪ ಅಲ್ಲಿ ನೀವು ಸ್ತಂಭಾಕಾರದ ಬಸಾಲ್ಟಿಕ್ ಲಾವಾ ರಚನೆಗಳನ್ನು ನೋಡಬಹುದು. ಇದು ಆಕಾರದಲ್ಲಿ ಷಡ್ಭುಜವಾಗಿದೆ ಮತ್ತು ಗಾತ್ರ ಮತ್ತು ಎತ್ತರದಲ್ಲಿ ಭಿನ್ನವಾಗಿರುತ್ತದೆ. ಈ ರಚನೆಗಳು 88 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿದೆ ಎಂದು ಅಂದಾಜಿಸಲಾಗಿದೆ. ಸೇಂಟ್ ಮೇರಿಸ್ ದ್ವೀಪವು ಉಷ್ಣವಲಯದ ಸ್ವರ್ಗವಾಗಿದ್ದು, ಬಿಳಿ ಮರಳಿನ ಕಡಲತೀರಗಳು, ಸ್ಪಷ್ಟವಾದ ನೀಲಿ ನೀರು ಮತ್ತು ಶ್ರೀಮಂತ ಜೀವವೈವಿಧ್ಯತೆಯನ್ನು ಹೊಂದಿದೆ. ನೀವು ದ್ವೀಪದ ರಮಣೀಯ ಸೌಂದರ್ಯವನ್ನು ಆನಂದಿಸಬಹುದು. 5 ಸಂಡೂರು 19ನೇ ಶತಮಾನದ ಉತ್ತರಾರ್ಧದಿಂದ ಭೂವಿಜ್ಞಾನಿಗಳು ಹಾಗೂ ನಿಸರ್ಗ ಪ್ರೇಮಿಗಳು ಸಂಡೂರಿನ ಕಾಡುಗಳಲ್ಲಿ ಅನೇಕ ವಿಸ್ಮಯಗಳ ಶೋಧನೆಯಲ್ಲಿ ತೊಡಗಿದ್ದಾರೆ. ಅವರ ಶೋಧನಾ ಯಾನವು ಈ ಪ್ರದೇಶದ ಜೀವವೈವಿಧ್ಯತೆ ಹಾಗೂ ಭೂವೈಜ್ಞಾನಿಕ ಇತಿಹಾಸ ಹಾಗೂ ಆರ್ಥಿಕ ಸಂಭಾವ್ಯಗಳನ್ನು ಅನಾವರಣ ಮಾಡುವುದರಲ್ಲಿ ಕೇಂದ್ರೀಕರಿಸಿತ್ತು. ಸಂಶೋಧನೆಗಳಿಂದಾಗಿ ಇಡೀ ದಕ್ಷಿಣ ಭಾರತದಲ್ಲೇ ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿ ದೊರೆತ ಆದಿಮಾನವನ ನೆಲೆ ಇದು ಎಂದು ತಿಳಿದುಬಂದಿದೆ. ಇಂತಹ ಗುಹೆಗಳು ಶ್ರೀಲಂಕಾದಲ್ಲಿ ಸಮುದ್ರ ಮಟ್ಟಕ್ಕಿಂತ 450 ಮೀಟರ್ ಎತ್ತರದಲ್ಲಿ ಕಂಡುಬಂದಿದ್ದು, ಅವು 50,000 ವರ್ಷಗಳಷ್ಟು ಹಿಂದೆಯೇ ಆದಿಮಾನವನ ನೆಲೆಯಾಗಿದ್ದು, ಮಳೆಗಾಡುಗಳ ಪರಿಸರದಲ್ಲಿ ಮಾನವ ತನ್ನ ನೆಲೆಯನ್ನು ಸ್ಥಾಪಿಸಿದ ಜಾಣ್ಮೆಯನ್ನು ಸೂಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ.